ನಿನ್ನ ಬಗ್ಗೆ ನನಗೆ ಎಷ್ಟು ಹೆಮ್ಮೆ ಅನಿಸ್ತಿದೆ ಗೊತ್ತಾ? ವೆಲ್ ಡನ್ ಅನು. ಯು ಆರ್ ಮೈ ಬ್ರೇವ್ ಗರ್ಲ್. ಸರ್, ನಂಗೇನು ಅರ್ಥ ಆಗ್ಲಿಲ್ಲ. ಎಲ್ಲಾನು ಗೊತ್ತಿದ್ರು ನನ್ನ ಮುದ್ದಮ್ಮನ ನಾಟಕ ನೋಡು. ಇನ್ನು ಯಾವುದರ ಬಗ್ಗೆ ಹೇಳ್ತೀನಿ ನನ್ನ ಹೆಂಡತಿ? ಜಲಂಧರ್. ಜಲಂಧರ್ ಬಗ್ಗೆನೇ ಹೇಳ್ತಿದ್ದೀನಿ ನಾನು. ಮೊದಲಿಗೆ ಸುಭಾಷ್ ಪಾಟೀಲ್, ಈಗ ಜಲಂಧರ್. ಖೇಲ್ ಖತಮ್ ನಾಟಕ ಬಂತು. ಇವತ್ತಿಗೆ ಖಳನಾಯಕನ ಅಂತ್ಯ ಆಯಿತು. ಅವನ ಕಥೆನೂ ಮುಗೀತು. ಸರ್, ಮುಗೀತು ಅಂದ್ರೆ? ಮುಗೀತು ಅಂದ್ರೆ ಮುಗೀತು ಅನ್ನು ಸರ್, ಎಲ್ಲಾನು ಬಿಡಿಸಿ ವಿವರವಾಗಿ ಹೇಳ್ಬೇಕಾ? ಸರಿ, ಸುಭಾಷ್ ಪಾಟೀಲ್ ತಪ್ಪು ಮಾಡಿದ್ದ, ಅವನಿಗೆ ಶಿಕ್ಷೆ ಆಯ್ತು. ಜಲಂಧರ್ ಕೂಡ ತಪ್ಪು ಮಾಡಿದ್ದ, ಅವನಿಗೂ ಕೂಡ ಶಿಕ್ಷೆ ಆಯ್ತು. ಅವನು ನಿನಗೆ ಗೊತ್ತಾ, ನಾನು ಅಲ್ಲಿಗೆ ಹೋದಾಗ ಜಲಂಧರ್ ನನಗೆ ಗನ್ ಪಾಯಿಂಟ್ ಮಾಡ್ದ. ಈ ಆರ್ಯನ್ಗೆ ಅವನು ತುಪಾಕಿ ತೋರಿಸ್ದ. ನಾನು ಸುಮ್ಮನೆ ಬಿಡ್ತೀನ? ನನ್ನ ಗೆಲುವಿನ ಕಾರಣಕರ್ತೆ ನೀನು ಮತ್ತೆ ನಿನ್ನ ಯೋಜನೆ ಯಶಸ್ವಿಯಾಗಿದೆ ಅನ್ನೋ ಅಭಿನಂದನೆಗಳು ನಿನಗೆ. ಹಾಗೆ ರಮ್ಯನ್ಗೂ ಅದರ ಶ್ರೇಯಸ್ ಹೋಗುತ್ತೆ. ಥ್ಯಾಂಕ್ಸ್ ಟು ಹರ್ ಆಸ್ ವೆಲ್. ಎಂಥ ಮಾಸ್ಟರ್ ಪ್ಲಾನ್ ಅದು. ಗ್ರೇಟ್ ಅನು, ಗ್ರೇಟ್. ಇನ್ಯಾವತ್ತೂ ಜಲಂಧರ್ ನಮ್ಮ ಜೀವನದಲ್ಲಿ ಜಲಂಧರ್ ಇರಲ್ಲ. ಇನ್ಯಾವತ್ತೂ ಯಾರು ನಮ್ಮ ಜೀವನದಲ್ಲಿ ಶತ್ರು ಇರಲ್ಲ. ಅದಕ್ಕೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂದಿತ್ತು. ಅರೆ, ಕಮ್ ಆನ್, ಗಿವ್ ಮಿ ಅ ಹಗ್. Give a hug to your king, my lady. ಅನು, ಅರೆ ಯಾಕೇನಾಯ್ತನು? ನಾನು ಆಗ್ಲಿಂದ ಎಷ್ಟು ಖುಷಿಯಿಂದ ಹೇಳ್ತಿದ್ದೀನಿ, ನೀನ್ ನೋಡಿದ್ರೆ ಏನು ಮಾತಾಡ್ತಾನೆ ಇಲ್ಲ. ಆಂಟ್ ಯು ಹ್ಯಾಪಿ? ಇದು ಈಗ ನೋಡು, ಎಷ್ಟು ಮುದ್ದಾಗಿ ಕಾಣ್ತಿದ್ಯಾ. ನಿನ್ನನ್ನು ನೋಡ್ತಾ ಹಾಗೆ ನಿಂತ್ಕೊಂಡ್ಬಿಡೋಣ ಅಂತ ಅನ್ಸುತ್ತೆ. ಇವತ್ತು ನಾನು ನೆಮ್ಮದಿಯಾಗಿ ಮಲ್ಕೋತೀನಿ. ನಾನು ಯುದ್ಧ ಗೆದ್ದು ಬಂದಿರೋ ರಾಜನ್ಗೆ ಎಂಥ ನಿದ್ದೆ ಬರುತ್ತೋ ಅಂಥ ನಿದ್ದೆ. ಸರ್, ನೀವು ನಿದ್ದೆ ಅಂದಿದ ತಕ್ಷಣ ನೆನಪಾಯ್ತು. ಅಮ್ಮ ಮಲ್ಕೊಳ್ಳೋ ಹೊತ್ತಾಯ್ತು. ಮಾತ್ರೆ ತಗೊಂಡ್ರೋ ಇಲ್ವೋ ಗೊತ್ತಿಲ್ಲ. ನಾ ಹೋಗಿ ಒಂದ್ಸತಿ ನೋಡ್ಕೊಂಡು ಬರ್ತೇನೆ. ನಾನು ಇಷ್ಟೆಲ್ಲ ಹೇಳಿದ್ರು ಏನು ಹೇಳಿದೆ, ಅಮ್ಮನಿಗೆ ಮಾತ್ರೆ ಕೊಡೋಕೆ ಹೊರಟಿದ್ದಾಳಲ್ಲ. ಓಕೆ, ನನ್ನ ಮೇಲೆ ಅನುಮಾನ ಬಂದಿಲ್ಲ ತಾನೆ?
ರಮ್ಯಾ, ನಾಳೆ ಸಿಗೋಣ. ಜಾಗ ಬೆಳಗ್ಗೆ ಹೇಳ್ತೀನಿ. ಸಾರಿ, ಡಿಸ್ಟರ್ಬ್ ಮಾಡಿದ್ನಾ? ಇಲ್ಲ ಅಮ್ಮ, ನಾನು ಹೇಳೋ ಟೈಮ್ ಆಯ್ತಲ್ಲ. ಈ ಕಂಬಳಿ ಎಲ್ಲಿ ಸಿಕ್ತು ಅನು? ನಾನು ಸುಮಾರು ಸತಿ ಹುಡುಕಿದ್ದೀನಿ, ನನಗೆ ಸಿಕ್ಲೇ ಇಲ್ಲ. ಇದು ರಾಜನಂದಿನಿ ಕಂಬಳಿ. ರಾಜನಂದಿನಿ ಅವ್ರ ಕಂಬ್ಳಿನ? ಹೂವನ್ನು ನಂಗೆ ರಾತ್ರಿ ಚಳಿ ಆಗ್ತಿತ್ತು ಅಮ್ಮ, ಹೊತ್ಕೊಳ್ಳೋದಕ್ಕೆ ಬೆಡ್ಶೀಟ್ ಹುಡುಕ್ದೆ ಇದು ಸಿಕ್ತಮ್ಮ. ಎಂತ ಆಶ್ಚರ್ಯ. ಅಮ್ಮ, ಅಮ್ಮ, ಯಾಕಮ್ಮ? ಏನಿಲ್ಲ, ನಡಿ. ಸರ್, ನೀವು ನಿದ್ದೆ ಅಂದಿದ ತಕ್ಷಣ ನೆನಪಾಯ್ತು. ಅಮ್ಮ ಮಲ್ಕೊಳ್ಳೋ ಹೊತ್ತಾಯ್ತು. ಮಾತ್ರೆ ತಗೊಂಡ್ರೋ ಇಲ್ವೋ ಗೊತ್ತಿಲ್ಲ. ನಾ ಹೋಗಿ ಒಂದ್ಸತಿ ನೋಡ್ಕೊಂಡು ಬರ್ತೀನಿ. ಇದೇನೋದರೆ ಸಾಮ್ರಾಜ್ಯ ಗೆದ್ದು ಖುಷಿಲಿರೋದ್ ಬಿಟ್ಟು ಕೋಟೆನೆ ತಲೆ ಮೇಲೆ ಬಿದ್ದಾಗ ನಿಂತಿದ್ಯಾ? ಛೇಂಡೆ ಮತ್ತೆ ಪಕ್ಷಿ ಬೇರೆನೇ ಲೆಕ್ಕಾಚಾರ ಹೇಳ್ತಿರೋ ಹಾಗೆ ಅನಿಸ್ತಿದೆ. ಛೇಂಡೆ ಶುರು ಹಚ್ಕೊಂಡ್ಯಾ? ಇಲ್ಲ ಛೇಂಡೆ, ನಾನೇನೇ ಮಾಡಿದ್ರು ಏನೋ ಕೊರತೆ ಉಳಿದಿದೆ ಅಂತ ಅನಿಸ್ತಿದೆ. ಅನು ನೋಟ ಇದೆ ಅಲ್ಲ, ಆ ನೋಟ ಮೊದಲಿನ ನೋಟ ಅಲ್ಲ ಛೇಂಡೆ.
ಆ ನೋಟ ಬದಲಾಗಿದೆ. ನಾನು ಬ್ರಹ್ಮಚಾರಿ ಕಣಪ್ಪ, ನಂಗಿದೆಲ್ಲ ಗೊತ್ತಾಗಲ್ಲ. ನಿನಗೆ ಗೊತ್ತು ಝಂಡೆ, ನಾನು ಹೇಳ್ತಿರೋದು ನಿನಗೆ ಗೊತ್ತು. ನಾನೇನೇ ಗೆದ್ರು ಅವಳ ಕಣ್ಣಲ್ಲಿ ಮೊದಲಿನ ಖುಷಿ ಇಲ್ಲ, ಹೊಳಪಿಲ್ಲ. ಮೊದಲಿನ ಥರ ಪ್ರೀತಿನೇ ಇಲ್ಲ ಕಣ. ಪ್ರೀತಿ ಅನ್ನೋದೇ ಇಲ್ಲ ಕಣ. ಮೊದಲ ಪ್ರೇಮದಲ್ಲಿ ಒಂದು ಮುಗ್ಧತೆ ಇರುತ್ತೆ. ಆ ಮುಗ್ಧತೆ ಒಂದೇ ಸಲ ಬರೋದು ಝಂಡೆ. ಆ ಮುಗ್ಧತೆಯನ್ನ ನಾನು ಕಣ್ಣಲ್ಲಿ ನೋಡಿದ್ದೀನಿ. ಆ ನೋಟನ ನಾನು ಕಳ್ಕೊಳ್ಳೋದಕ್ಕೆ ತಯಾರಿಲ್ಲ. ಏನ್ ಹೇಳ್ತೀವೋ ನನ್ಗೊಂದು ಅರ್ಥ ಆಗಲ್ಲ. ಏನೋ ನೋಟ, ಪ್ರೇಮ, ಇನ್ನೋಸೆನ್ಸ್, ನಾನ್ ಸೆನ್ಸ್ ಏನೇನೋ ಮಾತಾಡ್ತೀಯ. ಅಲ್ಲ ಆರ್ಯ, ನಿನಗಿದ್ದಿದ್ದು ಒಬ್ಬನೇ ವಿಲನ್. ಅವನು ಹೋಗಾಯ್ತು, ಮತ್ತಿನ್ನೇನು ಬೇಕು? ಆದಷ್ಟು ಬೇಗ ಅನು ಹೆಸರಲ್ಲಿ ಆಸ್ತಿ ಮಾಡಿಸು, ಆಮೇಲೆ ನೀನೇ ಚಕ್ರ. ಸದ್ಯ ಅನು ಮೇಡಮ್ ಅವರು ಜಲಂಧರ್ನ ಭೇಟಿ ಮಾಡಿದ್ರೆ ಏನಪ್ಪ ಮಾಡೋದು ಅನ್ನೋ ಟೆನ್ಷನ್ ಇತ್ತು ನಂಗೆ. ಸದ್ಯ ಈಗ ಆ ಟೆನ್ಷನ್ ಇಲ್ಲ. ನನ್ನ ಆತಂಕ ನಿನಗೆ ಅರ್ಥ ಆಗ್ತಿಲ್ಲ ಝಂಡೆ. ಏನೇ ಆದ್ರೂ ಅನು ನಂಬಿಕೆನ ನಾನು ಕಳ್ಕೊಳ್ಳೋದಕ್ಕೆ ತಯಾರಿ. ನಾನೇನಾದ್ರೂ ತಕ್ಷಣನೇ ಮಾಡಬೇಕು ಝಂಡೆ, ತತ್ಕ್ಷಣನೇ. ಯಾಕೋ? ಏನಿಲ್ಲ, 9 ತಿಂಗಳ ಮಗು ಹೊಟ್ಟೆಲಿ ಏನ್ ಮಾಡ್ತು ಅಂತ ತಾಯಿಗೂ ಗೊತ್ತಿರಲ್ಲ ಅಂದ್ಯಲ್ಲ. ಆಗ್ಲಿಂದ ನನ್ನ ತಲೆಗೆ ಕರೆಂಟ್ ಬಿಟ್ಟಂಗಾಗಿದೆ. ಯಾರೋ ನೀನು, ನಿನ್ ಬಗ್ಗೆ ಎಷ್ಟೇ ಗೊತ್ತಿದೆ ಅಂತ ನಾ ಅನ್ಕೊಂಡ್ರು ಏನು ಗೊತ್ತಿಲ್ಲ ಅನ್ನೋ ಭಾವನೆನ ದಿಢೀರಂತ ಕೊಟ್ಬಿಡ್ತೀಯ. ನಿಜ ಹೇಳ, ನನಗದಿಷ್ಟ ಆಗಲ್ಲ. ಇವತ್ತು ನಿನಗಿರೋ ಹೆಸರಿಗೆ, ನಿನಗಿರೋ ಬುದ್ಧಿವಂತಿಕೆಗೆ, ನಿನಗಿರೋ ಪವರ್ಗೆ ಒಂದು ರಾಷ್ಟ್ರನೇ ಕಟ್ಟಬಹುದು, ಬೇಕಾದನ್ನು ಪಡ್ಕೋಬಹುದು. ಆದ್ರೆ ಈ ವರ್ಧನ್ ಸಂಸ್ಥೆಗೆ ನೀನ್ ಯಾಕೆ ಕಂಡು ಬಿದ್ದಿದ್ಯಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಆರ್ಯ. ಕಾರಣ ಏನು? ಯಾಕಂತಂದ್ರೆ ಇದು ನಂದು ಝಂಡೆ, ನಂದಲ್ಲ ಅನ್ನೋ ಯಾವುದನ್ನು ನಾನು ಮುಟ್ಟೋದೂ ಇಲ್ಲ. ಇದೆಲ್ಲನೂ ನಂದೇ ಝಂಡೆ. ಐ ರಿಪೀಟ್, ನಂದು. ಇದನ್ನ ಜ್ಞಾಪಕಕ್ಕೆ ಇಟ್ಕೋ ಝಂಡೆ, ಪದೇ ಪದೇ ಹೇಳೋಕ್ಕಾಗಲ್ಲ. ನನ್ನದಾಗಿರೋದನ್ನ ನಾನು ಪಡ್ಕೊಳ್ತಿದ್ದೀನಿ ಅಷ್ಟೇ. May I come in? Come in, Meera. May I really come in, sir? What's wrong, Meera? Come in ಅಂತ ಹೇಳಿದ್ನಲ್ಲ. Sir, I just double checked, sir. Sorry.
ಅಯ್ಯ ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಅಲ್ಲೇನಾಗ್ತಿದೆ ಗೊತ್ತಿದ್ಯಾ? ಏನಾಯ್ತು ಮೀರಾ? ಸರ್, ರಾಜೇಂದ್ರಿ ಡಿಪಾರ್ಟ್ಮೆಂಟ್ಗೆ ರಿಲೇಟ್ ಆಗಿರೋ ಕೆಲವು ಪೆಂಡಿಂಗ್ ವರ್ಕ್ ಇತ್ತು. ಸೊ ಅನು ಆಫೀಸಿಗೆ ಬಂದಿದ್ರೆ. ಅನು ಆಫೀಸಿಗೆ ಬರಲ್ಲ ಮೀರಾ. ಬಟ್ ಸರ್, ದಿಸ್ ಪೆಂಡಿಂಗ್ ವರ್ಕ್ ಹ್ಯಾಸ್ ಟು ಬಿ ಫಿನಿಶ್ಡ್. ಇಟ್ಸ್ ರಿಯಲಿ ಇಂಪಾರ್ಟೆಂಟ್. ಇಫ್ ಇಟ್ಸ್ ರಿಯಲಿ ಅರ್ಜೆಂಟ್, ನೀನೇ ಮನೆಗೆ ಹೋಗ್ಬಾ. ಏನಾಯ್ತು ಮೀರಾ? ಇತ್ತೀಚೆಗೆ ನೀನ್ ಮನೆಗೆ ಬರೋದೇ ಅಪರೂಪ ಆಗಿದೆ ಅಲ್ವಾ ಜೆಂಡೆ? ಹಾ ಸರ್. ಮೊದಲೆಲ್ಲ ವಾರದಲ್ಲಿ 2 ಸಲ ಆದ್ರೂ ನೀನ್ ಮನೆಗೆ ಹೋಗಿ ವಿಚಾರಿಸ್ಕೊಳ್ತಿದ್ದೆ. ಈಗ ನೋಡಿದ್ರೆ ಎನಿಹೌ, ನೀನು ಮನೆಗೆ ಹೋಗು ಮೀರಾ. ಅಮ್ಮನ್ನು ನೋಡಿ ಮಾತಾಡ್ಸಕ್ಕಾಗತ್ತೆ. ಸರ್, ಆರ್ ಯು ಶ್ಯೂರ್? ಏನಾಯ್ತು ಮೀರಾ? ಇವತ್ತು ಎಲ್ಲಾನು ಡಬಲ್ ಚೆಕ್ ಮಾಡ್ಕೊಳ್ಳೇಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ಯಾ ಹೇಗೆ? ನೋ ಸರ್, ಮನೆಗೆ ಹೋಗಿ ಬಾ ಅಂದ್ರಲ್ಲ, ಇಟ್ ಮೆಂಟ್ ಅ ಲಾಟ್. ಶೋರ್ ಸರ್, ಥ್ಯಾಂಕ್ ಯು. ಜೆಂಡೆ, ಐ ನೀಡ್ ಟು ಅಪ್ಡೇಟ್ ಯು ಆನ್ ಸಮಥಿಂಗ್. ಸ್ವಲ್ಪ ಆಚೆ ಬರ್ತೀರಾ? ಎಸ್ ಮಿರಜ್. ಹೇಳಿ ಮಿರಜ್. ಹೂ ಆರ್ ಯು ಜೆಂಡೆ? ನೀವ್ ಯಾರು? ಏನ್ ಹಂಗಂದ್ರೆ? ನೀವ್ ಯಾರು ಅಂತ ಕೇಳ್ದೆ. ಮಾತ್ಗೂ ನೀವು ನಮ್ಮೂರ್ ಕಡೆ ಒಂದ್ ಮಾತಿದೆ, ನಮ್ಮೂರ್ ಕಡೆ ಒಂದ್ ಮಾತಿದೆ ಅಂತ ಹೇಳ್ತಿರ್ತೀರಲ್ಲ, ನಿಮ್ ಕಡೆ ಯಾವುದು? ನೀವಿರೋದಲ್ಲಿ? ಐ ಮೀನ್, ಈ ಕ್ವಶನ್ಸ್ನೆಲ್ಲ ಒಂದೇ ಸಲ ನಿಮ್ಮನ್ನ ಕೇಳಬೇಕು ಅನ್ಸ್ತಾ ಇದೆ ನಂಗೆ. ಏನಾಗಿದೆ ನಿಮ್ಗೆ ಮಿರಾಜಿ? ರಾತ್ರಿ ಸರಿಯಾಗಿ ನಿದ್ದೆ ಮಾಡಿಲ್ವಾ? ನೀವ್ ಯಾವಾಗ್ಲೂ ಹೀಗೆ. ನಾನು ಏನೇ ಸೀರಿಯಸ್ ಆಗಿರೋ ಕ್ವಶನ್ಸ್ನ ಕೇಳಿದ್ರು ನಗ್ನಗ್ತಾ ಮಾತಾಡಿ ಟಾಪಿಕ್ ಚೇಂಜ್ ಮಾಡ್ಬಿಡ್ತೀರಾ. ವಾಟ್ಸ್ ದ ಇಕ್ವೇಶನ್ ಬಿಟ್ವೀನ್ ಯು ಅಂಡ್ ಆರ್ಯ ಸರ್? ನನಗೆ ನೀವು ಅವ್ರ ಪ್ರೊಟೆಕ್ಟರ್ ಅಂತ ಗೊತ್ತು. ದಟ್ಸ್ ಹೌ ಐ ಸಿ ಯು. ಅದು ಬಿಟ್ಟು ಬೇರೆ ಇನ್ನೂ ಏನಾದ್ರೂ ಇದೆಯಾ ಜೆಂಡೆ? ನಾನೊಬ್ಬ ಸಾಮಾನ್ಯ ಎಂಪ್ಲಾಯ್ ಅಷ್ಟೇ. ತಲೆ ಕೆಡ್ಸ್ಕೊಳ್ಳೋಕೆ ನಿಮ್ಗೆ ಬೇಕಾದಷ್ಟು ವಿಷಯ ಇದೆ. ಇದ್ರ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೋತೀರಾ? ನಮ್ ಕಡೆ ಒಂದು ಮಾತಿದೆ ಮಿರಾಜ್. ಬಾವಿ ಒಳಗಡೆ ಹಗ್ಗ ಬಿಟ್ಟು ಹಗ್ಗದ ಬಿಂಬದಲ್ಲಿ ಕೆಳಗಿಳಿದಂತೆ. ಕೆಲವು ಸಲ ಎಷ್ಟೇ ತಲೆ ಕೆಡ್ಸ್ಕೊಂಡ್ರು ಯಾವ್ದು ಹಗ್ಗ ಯಾವ್ದು ಬಿಂಬ ಅಂತ ಗೊತ್ತಾಗಲ್ಲ. ಬಾವಿ ನೀರ್ ತರ ಸುಮ್ಮನಿದ್ ಬಿಡೋದೇ ಒಳ್ಳೇದು. ಈಗ ನೀವು ಆರ್ಯ ಸರ್ ಮನೆಗೆ ಹೋಗ್ಬೇಕಲ್ವಾ? ಲೇಟ್ ಆಗತ್ತೆ, ಬೇಗ ಹೊರಡಿ. ಅಯ್ಯ, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಅಲ್ಲೇನಾಗ್ತಿದೆ ಗೊತ್ತಿದ್ಯಾ? ಯಾ ಮೀರಾ, ಐ ಆಮ್ ಸಾರಿ.